ಜಗತ್ತಿನಲ್ಲಿ ಇಂದಿಗೂ ವಾಮಾಚಾರ ಮಾಟ ಮಂತ್ರಗಳು ನಡೀತದ. ತಾಂತ್ರಿಕರು ಇಂದಿಗೂ ಆ ರೀತಿಯ ಸಾಧನೆಗಳನ್ನು ಮಾಡ್ತಾರ. ತಂತ್ರಶಕ್ತಿಯ ಸಾಧನೆಯನ್ನು ಯಾವ ಜಾಗದಲ್ಲಿ ಮಾಡ್ತಾರೆ, ಎಲ್ಲಿ ಮಾಡ್ತಾರೆ, ಈ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಕೊಡ್ತೇನೆ ನಿಮಗೆ. ಹೌದು, ಹಿಂದೆ ನಾನು ಕಾಮಾಖ್ಯ ದೇವಿಯ ಟೆಂಪಲ್ ಬಗ್ಗೆ ತಿಳಿಸಿದ್ದೆ, ಮಯಾಂಕ್ ಬಗ್ಗೆ ತಿಳಿಸಿದ್ದೆ. ನಂತರ ಈಗ ತಿಳಿಸ್ತಾ ಇದ್ದೀನಿ ತಾರಾಪೀಠದ ಬಗ್ಗೆ. ಈ ತಾರಾಪೀಠದಲ್ಲಿ ಇಂದಿಗೂ ಅನೇಕ ಜನ ಸಾಧಕರು, ತಾಂತ್ರಿಕರು ತಮ್ಮ ಸಾಧನೆಯನ್ನು ಅಮಾವಾಸ್ಯೆಯ ಟೈಮ್ನಲ್ಲಿ ಮಾಡ್ತಾರೆ. ಅಮಾವಾಸ್ಯೆಯ ಟೈಮ್ನಲ್ಲಿ ತಾಯಿ ತಾರಾದೇವಿಯು ಅಲ್ಲಿ ಬಲಿ ನೀಡುವಂತಹ ಮೇಕೆಯ ರಕ್ತಕ್ಕಾಗಿ ಬರ್ತಾಳಂತೆ. ಬಂದು ಆ ರಕ್ತವನ್ನು ಆ ನಡುರಾತ್ರಿ ಕುಡಿತಾಳಂತೆ. ಈ ಜಾಗದಲ್ಲಿ ಅನೇಕ ತಾಂತ್ರಿಕರು, ಅಂದರೆ ನಿಮ್ಮ ಕಣ್ಣಿಗೆ ಕಾಣಿಸುವಂತಹ ಕಾವಿ ಬಟ್ಟೆಯನ್ನು ತೊಟ್ಟಂತಹ ತಾಂತ್ರಿಕರಲ್ಲ, ಬದಲಾಗಿ ಕರಿ ಬಟ್ಟೆಯನ್ನು, ಕರಿ ಸಮವಸ್ತ್ರವನ್ನು ಧರಿಸಿದಂತಹ ತಾಂತ್ರಿಕರು ತಮ್ಮ ಎಲ್ಲ ತಾಂತ್ರಿಕ ಶಕ್ತಿಗಳ ಸಾಧನೆಯನ್ನು ಈ ಜಾಗದಲ್ಲಿ ಮಾಡ್ತಾರೆ. ತಂತ್ರಶಾಸ್ತ್ರದಲ್ಲಿ 10 ಮಹಾವಿದ್ಯೆಗಳಲ್ಲಿ ತಾರಾದೇವಿ 2ನೇ ದೇವಿಯಾಗಿರ್ತಾಳೆ. ಕಾಳಿ, ತಾರಾ, ತ್ರಿಪುರ ಸುಂದರಿ, ಭುವನೇಶ್ವರಿ, ಭೈರವಿ, ಚಿನ್ಮಸ್ತ, ಧೂಮಾವತಿ, ಬಗಲಾಮುಖಿ, ಮಾತಂಗಿ ಹಾಗೂ ಕಮಲಾತ್ಮಿಕ. ಈ 10 ದೇವಿಗಳಲ್ಲಿ 2ನೇ ದೇವಿ ತಾರಾದೇವಿ. ತಾರಾದೇವಿಯ ಉಗಮ ಹೇಗೆ ಆಯಿತು ಅಂದರೆ, ಸಮುದ್ರ ಮಂಥನದ ಸಂದರ್ಭದಲ್ಲಿ ಶಿವನು ಹಾಲಾಹಲವನ್ನು ಕುಡಿದು ನೋವಿನಲ್ಲಿ ನರಳುತ್ತಿರಬೇಕಾದ್ರೆ ತಾರಾದೇವಿಯು ತಾಯಿಯ ರೂಪವನ್ನು ಧರಿಸಿ ಶಿವನನ್ನು ಮಗು ಮಾಡಿ ಎದೆಯ ಹಾಲನ್ನು ಕುಡಿಸ್ತಾಳಂತೆ. ಆ ನಂತರ ಆ ನೋವು ಎಲ್ಲವೂ ನಿವಾರಣೆ ಆಗುತ್ತಂತೆ. ಅಲ್ಲಿಂದ ತಾರಾದೇವಿಯ ಉಗಮ ಆಯಿತು ಅಂತ ಹೇಳ್ತಾರೆ. ಈ ದೇವಾಲಯವನ್ನು ಸತಿದೇವಿ ತ್ರಿನೇತ್ರ ಬಿದ್ದ 51ನೆಯ ಶಕ್ತಿಪೀಠ ಅಂತ ಹೇಳ್ತಾರೆ. ಆದರೆ ಈ ದೇವಸ್ಥಾನದ ಹೆಸರು ದೇವಿ ಪುರಾಣದ 51 ಶಕ್ತಿಪೀಠದ ಲೀಸ್ಟ್ನಲ್ಲಿ ಕಾಣಿಸೋದೇ ಇಲ್ಲ. ಈ ತಾರಾದೇವಿಯ ದೇವಸ್ಥಾನಕ್ಕೆ ಜನ ಮದ್ಯ ಹಾಗೂ ಪ್ರಾಣಿ ಬಲಿಯನ್ನು ಕೊಡ್ತಾರೆ. ಸೊ ಇದರಿಂದ ತಮ್ಮ ಎಲ್ಲ ಕೋರಿಕೆಗಳು ನೆರವೇರುತ್ತದೆ ಅಂತ ಜನ ಇಲ್ಲಿ ನಂಬಿದ್ದಾರೆ. ಹಾಗೂ ತಮ್ಮ ಪೂರ್ವಜರ ಆತ್ಮಗಳನ್ನು ಈ ಜಾಗದಲ್ಲಿ ಪೂಜೆ ಮಾಡ್ತಾರೆ ಜನ. ಸೊ ಈ ಜಾಗದಲ್ಲಿ ಇನ್ನೊಂದು ವಿಶೇಷ ಏನಂದರೆ, ಎಲ್ಲ ದೇವಸ್ಥಾನಗಳಲ್ಲಿ ನೈವೇದ್ಯವನ್ನು ಮೊದಲು ತಾಯಿಗೆ ಅರ್ಪಿಸಿದರೆ, ಈ ದೇವಾಲಯದಲ್ಲಿ ಮಹಾನ್ ಭಕ್ತನಾದಂತಹ ಭಾಮಾಕೇಪನಿಗೆ ನೈವೇದ್ಯವನ್ನು ಅರ್ಪಿಸಿ ನಂತರ ದೇವಿಗೆ ಅರ್ಪಿಸಲಾಗುತ್ತದೆ. ಈ ಜಾಗದಲ್ಲಿ ದಾರುಕಾ ನದಿ ಹರಿಯುತ್ತದೆ. ಅದು ಎಲ್ಲ ನದಿಗಳು ಉತ್ತರದಿಂದ ದಕ್ಷಿಣಕ್ಕೆ ಹರಿದ್ರೆ, ದಾರುಕಾ ನದಿ ಹಾಗೂ ಕಾಶಿಯ ಗಂಗಾ ನದಿ ದಕ್ಷಿಣದಿಂದ ಉತ್ತರಕ್ಕೆ ಹರಿಯುತ್ತಂತೆ. ಈ ತಾಯಿಯ ಒಂದು ಬೀಜಾಕ್ಷರದ ಶಕ್ತಿ ಅಪಾರವಾದದ್ದು. ಯಾರಾದರೂ ಈ ತಾಯಿಯ ಬೀಜಾಕ್ಷರಗಳನ್ನು ಪಠನೆ ಮಾಡ್ತಾ ಬಂದರೆ ಕಂಟಿನ್ಯೂಸ್ ಆಗಿ ಅವರಿಗೆ ಬಹಳ ಒಳ್ಳೆಯದಾಗುತ್ತಂತೆ. ಇದಕ್ಕೆ ಒಂದು ಉದಾಹರಣೆ ಅಂದರೆ, ಬ್ರಹ್ಮನ ಮಾನಸ ಪುತ್ರ ಋಷಿಯು ತಪಸ್ಸನ್ನು ಮಾಡ್ತಾನಂತೆ. ತಪಸ್ಸು ಮಾಡಬೇಕಾದ್ರೆ 1000 ವರ್ಷ ಕಳೀತದಂತೆ. 1000 ವರ್ಷ ಕಳೆದರೂ ತಾಯಿ ಪ್ರತ್ಯಕ್ಷ ಆಗೋದೇ ಇಲ್ಲಂತೆ, ದರ್ಶನ ಕೊಡೋದೇ ಇಲ್ಲಂತೆ. ಆಗ ಆತ ಕ್ರೋಧಗೊಂಡು ತಾಯಿಯ ಬೀಜಾಕ್ಷರಗಳಿಗೆ ಒಂದು ಶಾಪವನ್ನು ಕೊಡ್ತಾನಂತೆ. ಇನ್ನು ಮುಂದೆ ಯಾರಾದರೂ ತಾಯಿಯನ್ನು ಕಾಣಬೇಕು, ತಾಯಿಯನ್ನು ಉಳಿಸ್ಕೊಬೇಕು ಅಂತ ಈ ಬೀಜಾಕ್ಷರಗಳನ್ನು ಏನಾದರೂ ತಪಸ್ಸು ಮಾಡಿದ್ರೆ, ಜಪಿಸಿದ್ರೆ ತಾಯಿಯ ದರ್ಶನ ಸಿಗಬಾರದು ಅಂತ ಒಂದು ಶಾಪವನ್ನು ಕೊಡ್ತಾನಂತೆ. ತಾಯಿ ತಾರಾದೇವಿಯು ಆತನ ಕನಸಿನಲ್ಲಿ ಬಂದು ಆತನಿಗೆ ಹೇಳ್ತಾಳಂತೆ, ನಿನಗೆ ತಪಸ್ಸು ಮಾಡುವ ಜ್ಞಾನವಿಲ್ಲ, ಯಾವ ರೀತಿ ನನ್ನನ್ನು ಹೋಲಿಸ್ಕೊಬೇಕು ಅನ್ನೋದ್ರ ಬಗ್ಗೆ ನಿನಗೆ ಅರಿವಿಲ್ಲ. ನಿನಗೆ ಇವೆಲ್ಲವೂ ಗೊತ್ತಾಗಬೇಕಾದ್ರೆ ನನ್ನನ್ನು ಕಾಣ ಬಯಸಿದರೆ ಮಹಾಚೀನಾದ ಟಿಬೇಟ್ಗೆ ಹೋಗಿ ಅಲ್ಲಿ ನಿನಗೆ ಎಲ್ಲ ಜ್ಞಾನವೂ ಲಭಿಸುತ್ತೆ, ನೀನು ನನ್ನನ್ನು ಕಾಣಬಹುದು ಅಂತ ಹೇಳ್ತಾರಂತೆ. ಟಿಬೇಟ್ನ ಪರ್ವತದ ಕಡೆಗೆ ಸಾಗಿದಂತಹ ಋಷು ಅಲ್ಲಿ ವಿಷ್ಣುವಿನ ಅವತಾರದ ಬುದ್ಧನನ್ನು ಭೇಟಿಯಾಗಿ ಬುದ್ಧ ಭಗವಾನ್ ಮಾತಾ ತಾರಾದೇವಿಯ ಹೊಸ ಬೀಜ ಮಂತ್ರವನ್ನು ವಸಿಷ್ಠರಿಗೆ ತಿಳಿಸ್ತಾರಂತೆ. ಋಷಿ ವಸಿಷ್ಠನಿಗೆ ಸಾಧನಾ ವಿಧಾನಗಳನ್ನು ಕಲಿಸಿದರಂತೆ. ಬಾಕೇಶ್ವರ ದೇವಾಲಯದ ಪಶ್ಚಿಮ ಮೂಲೆಯಲ್ಲಿ ದಾರು ನದಿಯ ಪೂರ್ವ ದಡದಲ್ಲಿ ಬದರಿನಾಥ ಧಾಮ ಪೂರ್ವಕ್ಕೆ ವಸಿಷ್ಠ ದೇವನ ಆರಾಧನೆಯ ದೇವತೆಯ ಮಹಾ ತಾರಾ ಬಳಿ ಮರದ ಕೆಳಗೆ ಒಂದು ತಪಸ್ಸನ್ನು ಮಾಡ್ತಾರಂತೆ. ಆ ಮರದ ಕೆಳಗಡೆ ತಪಸ್ಸು ಮಾಡಿ ಆ ದೇವಿಯು ಪ್ರತ್ಯಕ್ಷಳಾಗ್ತಾಳಂತೆ. ಪ್ರತ್ಯಕ್ಷಳಾಗಿ ನಿನಗೆ ಏನಾದರೂ ವರ ಬೇಕಾದರೆ ಕೇಳಪ್ಪ ಅಂತ ಕೇಳ್ಕೊಳ್ತಾಳಂತೆ. ನಿನ್ನನ್ನು ನೋಡಿ ನಾನು ಧನ್ಯನಾಗಿದ್ದೇನೆ, ನನಗೆ ಯಾವುದೇ ವರ ಬೇಡ ತಾಯಿ ಅಂತ ಹೇಳ್ತಾರಂತೆ. ಆ ಸಂದರ್ಭದಲ್ಲಿ ತಾಯಿ ಒಂದು ವರವನ್ನು ಕೊಡ್ತಾರಂತೆ. ನೀನು ಜಪಿಸಿದಂತಹ ಈ ಒಂದು ಜಪವನ್ನು, ಈ ಒಂದು ಬೀಜಾಕ್ಷರಗಳನ್ನು ಯಾರಾದರೂ ಅದನ್ನ ಭಕ್ತಿಯಿಂದ ಪದೇ ಪದೇ ಜಪ ಮಾಡಿದ್ರೆ ಅವರಿಗೆ ನಾನು ಒಳ್ಳೇದು ಮಾಡ್ತೇನೆ, ಅವಳಿಗೆ ನಾನು ದರ್ಶನ ಕೊಡ್ತೇನೆ ಅಂತ ಹೇಳ್ತಾರಂತೆ. ಸೊ ಇದನ್ನು ಇಲ್ಲಿನ ಜನ ನಂಬ್ತಾರೆ.
ಈ ದೇವಾಲಯವನ್ನು 500ರಿಂದ 700 ವರ್ಷಗಳ ಹಿಂದೆ ಸ್ಥಾಪನೆ ಮಾಡಲಾಗಿತ್ತು ಅಂತ ಹೇಳ್ತಾರೆ. ಅಂದಿನ ರತನ್ಗಢ ಭೂಮಾಲೀಕ ಜಯದತ್ತ ಸ್ಥಾಪಿಸಿದರು ಅಂತ ಹೇಳ್ತಾರೆ. ಜಯದತ್ತ ಒಮ್ಮೆ ದಾರು ನದಿಯ ದಂಡೆಯಲ್ಲಿ ವ್ಯಾಪಾರಕ್ಕಾಗಿ ಬಂದಿರ್ತಾನೆ. ಹಿಂದಿರುಗುವ ಹೊತ್ತಿನಲ್ಲಿ ಸಂಜೆ ಆಗಿರುತ್ತೆ. ಆ ಸಂದರ್ಭದಲ್ಲಿ ವಯಸ್ಸಾದ ಹೆಣ್ಣಿನ ರೂಪದಲ್ಲಿ ತಾಯಿ ಈತನನ್ನು ಬಂದು ಮಾತನಾಡಿಸಿದಾಗ ಈತ ಆಕೆಯನ್ನು ದೂರಕ್ಕೆ ತಳ್ಳಿಬಿಡ್ತಾನೆ. ನಂತರ ಅದೇ ರಾತ್ರಿ ಜಯದತ್ತನ ಮಗ ಆಕಸ್ಮಿಕವಾಗಿ ಹಾವು ಕಚ್ಚಿ ಸಾವಿಗೀಡಾಗ್ತಾನಂತೆ. ಮರುದಿನ ಆತ ನದಿಯ ದಂಡೆಯಲ್ಲಿ ಶೌಕದಿಂದ ನಡೆದುಕೊಂಡು ಹೋಗಬೇಕಾದ್ರೆ ಆತನಿಗೆ ಒಂದು ಅಚ್ಚರಿ ಕಣ್ಣಿಗೆ ಕಾಣಿಸುತ್ತಂತೆ. ನೀರಿನಲ್ಲಿ ಸತ್ತಂತಹ ಮೀನುಗಳನ್ನು ಹಾಕಿ ಬೆಸ್ತ ಆ ಮೀನುಗಳನ್ನು ಜೀವಂತಗೊಳಿಸ್ತಾ ಇರ್ತಾನಂತೆ. ಈ ಒಂದು ಅಚ್ಚರಿಯನ್ನು ಗಮನಿಸಿದಂತಹ ವ್ಯಕ್ತಿ ತನ್ನ ಮಗನನ್ನು ಕರೆದುಕೊಂಡು ಬಂದು ಆ ಶವವನ್ನು ಕರೆದುಕೊಂಡು ಬಂದು ಅಲ್ಲಿ ನದಿಯ ದಂಡೆಯಲ್ಲಿಟ್ಟು ನೀರನ್ನು ಹಾಕ್ತಾ ಇದ್ದಂತೆ ಈತ ಜೀವಂತವಾಗ್ತಾನಂತೆ. ತಾಯಿಯ ಶಕ್ತಿಯ ಅರಿವಾದಂತೆ ಆತ ತನ್ನ ತಪ್ಪಿನ ಅರಿವಾಗಿ ಆ ಜಾಗದಲ್ಲಿ ಈ ದೇವಸ್ಥಾನದ ನಿರ್ಮಾಣವನ್ನು ಮಾಡಿದ್ರು ಅಂತ ಹೇಳ್ತಾರೆ. ನಂತರ ಪ್ರವಾಹ ಬಂದು ಈ ದೇವಸ್ಥಾನ ಮತ್ತೆ ಕುಸಿದು ಬೀಳ್ತದೆ. 1743ರ ಹೊತ್ತಿಗೆ ಈ ದೇವಸ್ಥಾನವನ್ನು 2ನೇ ಬಾರಿಗೆ ರಾಮ್ ಜೀವನ್ ರಾಯ್ ಚೌಧರಿ ನಿರ್ಮಿಸ್ತಾರಂತೆ. ಪ್ರಸ್ತುತ ಇರುವಂತಹ ದೇವಸ್ಥಾನವನ್ನು ಮಲ್ಲಾರ್ಪುರ ಜಮೀನ್ದಾರರು ಜಗನ್ನಾಥ್ ರಾಯ್ ಏಪ್ರಿಲ್ 15, 1818ರಂದು ನಿರ್ಮಾಣ ಮಾಡ್ತಾರಂತೆ. ತಾರಾಪೀಠದ ಮಹಾ ಸ್ಮಶಾನವು ಒಂದು ನಗರದ ಮೂಲೆಯಲ್ಲಿ ನದಿಯ ದಂಡೆಯಲ್ಲಿ ದಟ್ಟವಾದ ಕಾಡಿನಿಂದ ಕೂಡಿದೆ. ಇದು ತಾರಾಪೀಠದ ಅವಿಭಾಜ್ಯ ಅಂಗವಾಗಿದೆ. ತಾರಾಪೀಠದ ಜನರ ಪ್ರಕಾರ ಕೆಲವೊಮ್ಮೆ ಚಂದ್ರನಿಲ್ಲದ ರಾತ್ರಿಗಳಲ್ಲಿ ಈ ಸ್ಮಶಾನದಲ್ಲಿ ಕತ್ತಲಲ್ಲಿ ದೇವಿಯು ಬಲಿದಾನ ಮಾಡಿದಂತಹ ಆಡಿನ ರಕ್ತವನ್ನು ಕುಡಿತಾಳೆ ಅಂತ ಹೇಳಲಾಗುತ್ತದೆ. ಇಲ್ಲಿನ ಅಸ್ಥಿ ಪಂಜರಗಳು ದೇವಿಗೆ ವಿಶೇಷ ಪ್ರಿಯ ಅಂತ ಇಲ್ಲಿನ ಜನ ಹೇಳ್ತಾರೆ. ತಾಂತ್ರಿಕರು ಹೇಳೋ ಪ್ರಕಾರ ಯಾರು ಅಕಾಲ ಮೃತ್ಯು ಆಗಿರ್ತಾರೆ ಅಂದರೆ ನಮ್ಮ ಆಯುಸ್ಸಿದ್ದು ಮೊದಲೇ ಸಾವಿಗೀಡಾಗಿರ್ತಾರೆ ಅಂಥವರನ್ನು ಈ ಜಾಗದಲ್ಲಿ ತಂತ್ರಶಕ್ತಿಗೆ ಬಳಸ್ಕೊಳ್ಳಲಾಗುತ್ತದಂತೆ. ಅಂಥವರಿಂದ ಹೆಚ್ಚಿನ ಶಕ್ತಿಯನ್ನು ಪಡಿಬಹುದಂತೆ. ಈ ಜಾಗದಲ್ಲಿ ಋಷಿ ವಸಿಷ್ಠರ ಪಂಚಮುಡಿ ಆಸನ ಅಂತ ಮಾಡ್ತಾರೆ. ಸೊ ಇದು ಒಂದು ವಿಶೇಷವಾಗಿರುವಂತಹ ಆಸನ. ಈ ಆಸನಕ್ಕೆ 5 ತಲೆಗಳನ್ನು ತಂದು ಇಡಲಾಗುತ್ತದೆ. 5 ತಲೆಗಳಿಂದ ಈ ಒಂದು ವಾಮಾಚಾರವನ್ನು ಮಾಡಲಾಗುತ್ತದೆ. ಇಲ್ಲಿ ಭಕ್ತಾದಿಗಳು ಈ ಜಾಗಕ್ಕೆ ತಮ್ಮ ಪೂರ್ವಜರ ಆತ್ಮಗಳನ್ನು ಪೂಜೆ ಮಾಡಲು ಬರ್ತಾರೆ ಹಾಗೂ ತಾಯಿಯನ್ನು ಪ್ರಸನ್ನಗೊಳಿಸಲು ಬಲಿಯನ್ನು ಕೊಡ್ತಾರೆ. ಬಲಿಯಿಂದ ತಾಯಿ ಪ್ರಸನ್ನಳಾಗಿ ತಮಗೆ ಒಳಿತು ಮಾಡ್ತಾಳೆ ಅಂತ ಇಲ್ಲಿನ ಜನರು ನಂಬಿದ್ದಾರೆ. ಅಂತಹ ಒಂದು ತಾಂತ್ರಿಕ ಸಾಧನೆಯಲ್ಲಿ ಪಂಚಮುಂಡಿ ಆಸನ ಅಂತ ಒಂದಿದೆಯಂತೆ. ಈ ಒಂದು ಪಂಚಮುಂಡಿ ಆಸನ ತುಂಬ ಕಠಿಣ. ಯಾವಾಗ ದಟ್ಟ ಕತ್ತಲಿರುತ್ತೆ, ಅಮಾವಾಸ್ಯೆ ಅಂತಹ ಸಂದರ್ಭದಲ್ಲಿ ಈ ಒಂದು ಪಂಚಮುಂಡಿ ಆಸನವನ್ನು ಮಾಡಬೇಕಾಗತ್ತೆ. ಈ ಪಂಚಮುಂಡಿ ಆಸನಕ್ಕೆ ಬೇಕಾಗಿರುವುದಾದರೂ ಏನು ಅಂದರೆ ಮೊದಲನೇದಾಗಿ ಚಾಂಡಾಳನ ತಲೆಬುರುಡಬೇಕಾಗಿರುತ್ತೆ. ಎಲ್ಲ ದೇಹಗಳನ್ನು ಬೆಂಕಿಯಲ್ಲಿ ಹಾಕಿ ದಗಿಸ್ತಾನೆ ಅಂತಹ ಚಾಂಡಾಳನ ತಲೆಬುರುಡಬೇಕಂತೆ. 2ನೇದಾಗಿ ನರಿಯ ತಲೆಬುರುಡಬೇಕಾಗುತ್ತೆ. ಯಾಕೆ ಅಂದರೆ ನರಿ ಬುದ್ಧಿವಂತಿಕೆಗೆ ಹೆಸರಾಗಿರುತ್ತೆ, ಹಾಗಾಗಿ ಆ ಬುದ್ಧಿವಂತ ನರಿಯ ತಲೆಬುರುಡಬೇಕಾಗುತ್ತೆ. 3ನೇದಾಗಿ ಮುಂಗುಸಿಯ ತಲೆಬುರುಡಬೇಕಾಗುತ್ತೆ. ಅತಿ ವೇಗವಾಗಿ ಹೋಗುವಂತಹ ಮುಂಗುಸಿ, ಆ ಕಾರಣಕ್ಕಾಗಿ ಮುಂಗುಸಿಯ ತಲೆಬುರುಡೆಯನ್ನು ಬಳಸ್ತಾರೆ. ಹಾವಿನ ತಲೆಬುರುಡೆ ಅದು ಅತ್ಯಂತ ಕ್ರೂರಿ ಹಾಗೂ ದಯೆ ಇಲ್ಲದ ಜೀವಿಯಾಗಿರುತ್ತೆ, ಹಾಗಾಗಿ ಹಾವನ್ನು ಬಳಸ್ತಾರೆ. ಹಾಗೂ ಕೋತಿಯ ತಲೆಬುರುಡೆಯನ್ನು ಬಳಸ್ತಾರಂತೆ, ಅದು ಬುದ್ಧಿವಂತಿಕೆಗೆ ಹೆಸರಾಗಿರುತ್ತೆ ಅಂತ ಹೇಳ್ತಾರೆ. ಪಂಚಮುಂಡಿ ಆಸನವನ್ನು ಹೀಗೆ ಎಲ್ಲ ರೀತಿಯ ತಲೆಬುರುಡೆಗಳನ್ನು ಇಟ್ಕೊಂಡು ಈ ಒಂದು ಆಸನವನ್ನು ಮಾಡ್ತಾರಂತೆ. ಈ ಪಂಚಮುಂಡಿ ಆಸನ ತುಂಬಾ ಕಠಿಣವಾಗಿರುವಂಥದ್ದು, ತುಂಬಾ ಭಯಂಕರವಾಗಿರುವಂತಹ ಆಸನ. ಈ ಆಸನವನ್ನು ರಾತ್ರಿ 12 ಗಂಟೆ ಅಮಾವಾಸ್ಯೆಯ ಸಂದರ್ಭದಲ್ಲಿ ಮಾತ್ರ ಮಾಡ್ತಾರಂತೆ. ಈ ಒಂದು ಆಸನವನ್ನು ಕಲ್ಕತ್ತಾದ ಕಾಳಿಘಾಟ್ ಕಾಮಾಖ್ಯ ಟೆಂಪಲ್ನಲ್ಲಿ ಹಾಗೂ ತಾರಾಪೀಠದಲ್ಲಿ ಮಾಡಲಾಗುತ್ತಂತೆ. ತಾರಾದೇವಿಯ ಅತಿ ದೊಡ್ಡ ಭಕ್ತನಾಗಿದ್ದಂತಹ ಕಾಮಾಕೇಪ ಅವರು ಕೂಡ ಈ ಒಂದು ಪಂಚಮುಂಡಿ ಆಸನವನ್ನು ಮಾಡ್ತಾ ಇದ್ರಂತೆ. ನಂತರ ತಾಯಿಯ ಬಳಿ ಬರ್ತಾ ಇದ್ರಂತೆ. ಭಾಮಾಕೇಪ ಯಾರು ಅಂತ ಹುಡುಕೋದಾದರೆ ಭಾಮಾಕೇಪ ಚರಣ ಚಟೋಪಾಧ್ಯಾಯ. ಇವರು ತಾರಾಪೀಠದಿಂದ ಸ್ವಲ್ಪ ದೂರದಲ್ಲಿದ್ದಂತಹ ಅಟ್ಲಾ ಗ್ರಾಮದಲ್ಲಿ ವಾಸವಾಗಿದ್ದರಂತೆ. ಧಾರಕಾ ನದಿಯ ಇನ್ನೊಂದು ತುದಿಯಲ್ಲಿ ಇದು ಇದೆ. ಆರಂಭದಿಂದಲೂ ಭಾಮಾಕೇಪ ತಾಯಿಯ ಮಹಾನ್ ಭಕ್ತನಾಗಿದ್ದಂತೆ. ಭಾಮಾಕೇಪ ಅವರು ತುಂಬ ಸರಳ ಜೀವನವನ್ನು ನಡೆಸ್ತಾ ಇದ್ರು. ಒಮ್ಮೆ ಎಲ್ಲ ಹಳ್ಳಿ ಜನ ಹೋಗಿ ತಾಯಿಯ ಬ್ರಹ್ಮ ಭಕ್ತರು, ಇವರು ಏನು ಹೇಳಿದ್ರು ಆಗುತ್ತೆ ಅಂತ ಅವರು ಎಲ್ಲ ಹೋಗಿ ಅವ್ರನ್ನ ಕೇಳ್ತಾರಂತೆ. ಮಳೆ ಬರ್ತಾ ಇಲ್ಲ, ದಯವಿಟ್ಟು ನೀವು ಮಳೆ ತರಿಸ್ಕೊಡಿ ಅಂತ.
ಆಗ ಅವ್ರು ಹೇಳಿದ್ರು, ನಾನು ತರಿಸ್ಲಿಕ್ಕೆ ಆಗಲ್ಲ, ನಾನು ಬೇಕಾದ್ರೆ ತಾಯಿಯನ್ನು ಪ್ರಾರ್ಥನೆ ಮಾಡ್ತೇನೆ, ಖಂಡಿತವಾಗ್ಲೂ ಆ ಕೆಲಸ ಆಗುತ್ತೆ ಅಂತ. ಇವರು ತಾಯಿಯನ್ನು ತಾರಾದೇವಿಯನ್ನು ಕೇಳ್ತಾರೆ, ಅವ್ವ ಈ ಥರ ಮಳೆ ಬರಬೇಕು, ನೀನು ಮಳೆ ತರಿಸ್ಕೊಟ್ಬಿಡು, ಜನಕ್ಕೆಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರಂತೆ. ಹೇಳಿದ್ಮೇಲೆ ಖಂಡಿತವಾಗ್ಲೂ ಮಳೆ ಬರುತ್ತೆ ಹೋಗಿ ಅಂತ ಎಲ್ಲ ಜನರಿಗೆ ಹೇಳಿ ಕಳಿಸ್ಬಿಡ್ತಾರಂತೆ. ಇವರು ಮತ್ತೆ ನೋಡ್ತಾರಂತೆ ಮಳೆ ಬರೋದೇ ಇಲ್ಲ. ಇವ್ರಿಗೆ ಕೋಪ ಬರುತ್ತೆ. ತಾರಾದೇವಿಗೆ ಅವ್ರು ಕೇಳ್ತಾರಂತೆ, ಏನಮ್ಮ ನಿನ್ನ ನಂಬಿ ಹೇಳ್ಬಿಟ್ಟೆ ನಾನು, ನೀನು ನೋಡಿದ್ರೆ ಮಳೆನೇ ಬರ್ಸಿಲ್ಲಲ್ಲ ಅಂತ. ನೀನೇನಾದರೂ ಮಳೆ ಬರ್ಸಿಲ್ಲ ಅಂದರೆ ನಿನ್ನ ಮೇಲೇ, ನಿನ್ನ ದೇವಸ್ಥಾನದ ಮೇಲೇ ಸಿಡಿಲು ಓಡಿಸ್ಬಿಡ್ತೀನಿ ನಾನು ಅಂತ ಹೇಳ್ಬಿಟ್ಟು ಹೇಳ್ತಾನಂತೆ. ಸೊ ಅದೇ ರೀತಿ ಸಿಡಿದು ಅವತ್ತಿನ ರಾತ್ರಿ ಆ ತಾಯಿಯ ಮೇಲೆ ಹೊಡೆದು ಬಿಡುತ್ತಂತೆ. ಇವನಿಗೆ ಭಯ ಬಂದು ಇವನು ಓಡೋಗಿ ಮತ್ತೆ ತಾಯಿಯನ್ನು ಕೇಳ್ತಾನಂತೆ, ಏನಮ್ಮ ನಾನೇನೋ ಬಾಯಿ ತಪ್ಪಿ ಅಂದುಬಿಟ್ಟೆ, ನೋಡಿದ್ರೆ ನಿನ್ನ ದೇವಸ್ಥಾನದ ಮೇಲೆ ಸಿಡಿಲು ಬಡ್ದು ಬಿಡುತ್ತಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾನಂತೆ. ಇಲ್ಲ, ನಾನು ನಿನ್ನ ಶಕ್ತಿಯನ್ನು ಎಲ್ಲ ಜನರಿಗೆ ತಿಳಿಸುವ ಒಂದು ಪ್ರಯತ್ನ ಮಾಡಿದ್ದೇನೆ, ನೀನು ನನ್ನ ಪರಮ ಭಕ್ತ ಅಂತ ಹೇಳಿ ಆವತ್ತೇ ಆ ಕ್ಷಣವೇ ಧಾರಾಕಾರವಾಗಿ ಮಳೆ ಬೀಳುತ್ತಂತೆ. ಅಷ್ಟು ಶಕ್ತಿಯನ್ನು ಹೊಂದಿದ್ದಂತಹ ವ್ಯಕ್ತಿ ಬಾಮಾಕೇಪ ಅಂತೆ. ಬಾಮಾಕೇಪ ಏನಾದರೂ ರಸ್ತೆಯಲ್ಲಿ ಹೋಗಬೇಕಾದ್ರೆ ಬೀಡಿಯ ತುಂಡನ್ನು ಎತ್ತಿ ಯಾರ ಮೇಲಾದರೂ ಹಾಕಿದ್ರೆ ಅವರಿಗೆ ಇರುವಂತಹ ಎಲ್ಲ ಕಾಯಿಲೆಗಳು ದೂರವಾಗ್ತಾ ಇತ್ತಂತೆ. ಅವರಿಗೆ ಧನಧಾನ್ಯ ಸಂಪತ್ತು ವೃದ್ಧಿ ಆಗ್ತಾ ಇತ್ತಂತೆ. ಅವರ ಜೀವನದಲ್ಲಿ ಎಲ್ಲ ಕಷ್ಟಗಳು ದೂರ ಆಗ್ತಾ ಇತ್ತಂತೆ. ಅಷ್ಟು ಶಕ್ತಿಯನ್ನು ಬಾಮಾಕೇಪ ಹೊಂದಿದ್ರು ಅಂತ ಅಲ್ಲಿನ ಜನ ನಂಬ್ತಾರೆ. ಒಮ್ಮೆ ಹೀಗಾಗುತ್ತೆ, ಅವರಿಗೆ ಬಾಮಾಕೇಪಗೆ ಹೊಟ್ಟೆ ಹಸಿವಾಗಿರುತ್ತೆ. ತಾಯಿಯನ್ನು ಕೇಳ್ತಾರೆ, ನನಗೆ ತುಂಬ ಹಸಿವಾಗ್ತಾ ಇದೆಯಮ್ಮ ಅಂತ. ತಾಯಿ ನೈವೇದ್ಯವಿದೆ, ಬಂದು ತಿನ್ನು ಅಂತ ಹೇಳ್ತಾರೆ. ಇವರು ದೇವಸ್ಥಾನದ ಒಳಗೆ ಹೋಗಿ ನೈವೇದ್ಯವನ್ನು ತಿಂತಾ ಇರ್ತಾರೆ. ಅಲ್ಲಿನ ಅಧಿಕಾರಿಗಳು ಜನ ಎಲ್ಲ ಬಂದು ನೋಡ್ತಾರೆ, ಇವರು ನೈವೇದ್ಯವನ್ನು ತಿಂತಾ ಇದ್ದಾರೆ. ದೇವರಿಗೆ ಯಾವುದೇ ನೈವೇದ್ಯ ಆಗಿಲ್ಲ, ಪೂಜೆ ಆಗಿಲ್ಲ, ಮಹಾಮಂಗಳಾರತಿ ಆಗಿಲ್ಲ, ಇವರು ನೈವೇದ್ಯವನ್ನು ತಿಂತಾ ಇದ್ದಾರೆ. ಸೊ ಜನ ಕೋಪಗೊಂಡ್ರು. ಏನಿದು, ನಿನ್ನ ಒಂದು ದುರಹಂಕಾರ ಅತಿಯಾಯಿತು, ತಾಯಿಯನ್ನೇ ಧಿಕ್ಕರಿಸಿ ನೀನು ನೈವೇದ್ಯವನ್ನು ತಿಂತಾ ಇದೆಯಲ್ಲ, ಇದು ನಿನಗೆ ಸರಿಯಿಲ್ಲ ಅಂತ ಹೇಳಿ ಎಲ್ಲವನ್ನು ಕಿತ್ಕೊಂಡು ಆತನನ್ನು ಒಡೆದು ಬಡಿದು ದೇವಸ್ಥಾನದಿಂದ ಹೊರಗೆ ಹಾಕ್ಬಿಡ್ತಾರೆ. ಅವತ್ತು ರಾತ್ರಿ ರಾಣಿಗೆ ಕನಸಿನಲ್ಲಿ ತಾಯಿ ತಾರಾದೇವಿ ಬಂದು ಹೇಳ್ತಾರೆ, ನನ್ನ ಮಗ ಅಲ್ಲಿ ನರಳಾಡ್ತಾ ಇದ್ದಾನೆ, ಒಟ್ಟಿಗೆ ಊಟವಿಲ್ಲದೆ ನರಳ್ತಾ ಇದ್ದಾನೆ, ಆತನನ್ನು ಕರೆದು ಊಟ ಹಾಕು, ಅವನನ್ನು ಸತ್ಕಾರ ಮಾಡು ಅಂತ. ಆಯಿತು ಅಂತೇಳಿ ರಾಣಿ ಎದ್ದು ಯಾರಾದರೂ ಅಲ್ಲಿ ಇದ್ದಾರ ನೋಡಿ, ಇದ್ದರೆ ಕರ್ಕೊಂಡು ಬನ್ನಿ ಅಂತ ಹೇಳಿ ಆಜ್ಞೆ ಮಾಡ್ತಾರೆ. ಕರ್ಕೊಂಡು ಬರ್ತಾರೆ. ಆತನಿಗೆ ಒಳ್ಳೆಯ ಊಟವನ್ನು ಹಾಕಿ ಚೆನ್ನಾಗಿ ನೋಡಿಕೊಂಡು ಕಳಿಸ್ತಾರೆ. ರಾಣಿಯ ಸತ್ಕಾರದಿಂದ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಕಂಡಂತಹ ವ್ಯಕ್ತಿಯೇ ಬಾಮಾಕೇಪ ಅಲ್ಲಿದ್ದಂತಹ ಒಂದು ಕೋಲನ್ನು ಎತ್ಕೊಂಡು ದೇವಸ್ಥಾನಕ್ಕೆ ಬರ್ತಾನೆ. ದೇವಸ್ಥಾನದ ಬಾಗಿಲನ್ನು ಒದ್ದು ಒಳಗೆ ಹೋಗ್ತಾನೆ. ತಾಯಿಯನ್ನು, ಏ ಚಾಂಡಾಳಿ, ನಾನು ನಿನಗೆ ಊಟವನ್ನು ಕೇಳಿದೆ, ಹಸಿವಿನಿಂದ ಊಟವನ್ನು ಕೇಳಿದೆ, ನೀನು ನನಗೆ ಊಟವನ್ನು ಕೊಟ್ಟು ಏಟನ್ನು ಕೊಟ್ಟೆ, ಈ ಜನರಿಂದ ಓಡಿಸ್ದೆ, ಧಿಕ್ಕಾರ ಮಾಡಿಸ್ದೆ, ಏನು ಮಾಡ್ತಾ ಇದೆಯಾ, ಹಾಗೆ ಹೀಗೆ ಅಂತೆಲ್ಲ ಅವಾಚ್ಯ ಶಬ್ದಗಳಿಂದ ಬೈಲಿಕ್ಕೆ ಶುರು ಮಾಡಿಬಿಡ್ತಾನಂತೆ. ತಾಯಿ ಇದ್ದಕ್ಕಿದ್ದಂತೆ ಆ ದೇವಸ್ಥಾನದ ಬಾಗಿಲನ್ನು ಹಾಕ್ಕೊಂಡು ಆತನಿಗೆ ಚೆನ್ನಾಗಿ ಹೊಡೆದು ಮತ್ತೆ ಹೊರಗಡೆ ತಳ್ತಾಳಂತೆ. ಆವತ್ತು ಆ ಕ್ಷಣದಿಂದ ಬಾಮಾಕೇಪ ಶಾಂತ ಸ್ಥಿತಿಗೆ ಬಂದುಬಿಡ್ತಾರಂತೆ. ಅವತ್ತಿಂದ ಅವರು ಶಾಂತವಾಗಿ ಎಲ್ಲವನ್ನ ಕೆಲಸ ಮಾಡ್ತಾ ಇರ್ತಾರಂತೆ. ಆ ಒಂದು ಪರಿವರ್ತನೆ ತಾಯಿಯ ಒಂದು ಶಿಕ್ಷೆಯಿಂದ ಆಯಿತು ಅಂತ ಜನ ನಂಬ್ತಾರೆ. ಆ್ಯಂಡ್ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅನೇಕ ಕಥೆಗಳಿದೆ. ಒಂದೊಂದು ಕಥೆಯು ವಿಭಿನ್ನವಾಗಿದೆ. ಕೆಲವು ಗೊತ್ತಿರುವಂತಹ ಒಂದಷ್ಟು ತಿಳಿದುಕೊಂಡಂತಹ ಕಥೆಗಳನ್ನು ನಿಮಗೆ ಹೇಳಿದ್ದೇನೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಅಭಿಪ್ರಾಯವನ್ನು ಕಮೆಂಟ್ ಮಾಡಿ.